ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ಪುನರ್ರಚನೆ, ಅಧಿಕಾರ ಹಸ್ತಾಂತರ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಎಲ್ಲ ಬೆಳವಣಿಗೆಗಳು ಬಹಳ ಕುತೂಹಲದ ಘಟ್ಟಕ್ಕೆ ತಲುಪ್ತಾ ಇದ್ದಾವೆ. ಬಹಳ ಕುತೂಹಲದ ಘಟ್ಟಕ್ಕೆ ಈಗ ನಡೀತಾ ಇರುವ ಬೆಳವಣಿಗೆಗಳನ್ನು ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಕೋರ್ ಟೀಮ್ ಅಂತ ಏನಿರುತ್ತಲ್ಲ ಅವ್ರಿಗೆ ಕನ್ಫರ್ಮ್ ಆಗಿದೆ ಇದೆ ನವೆಂಬರ್ನಲ್ಲಿ ಏನೋ ಒಂದು ಆಗುತ್ತಪ್ಪ ಅಂತ. ಅನೇಕರಿಗೆ ಸರ್ಪ್ರೈಸ್ ಆಗಬಹುದು. ಏನು ಸರ್ಪ್ರೈಸು? ಎರಡರ ಪೈಕಿ ಒಂದಾಗೋದಕ್ಕೆ ಸಾಧ್ಯ. ಒಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಡೀ ಸಚಿವ ಸಂಪುಟ ಪುನಾರಚನೆ. ಕೆ ಎನ್ ರಾಜಣ್ಣ ಅವರು ಹೇಳಿದ್ದಾರೆ, ಸಂಪುಟ ಪುನಾರಚನೆಗೆ ಒಂದು ಅವಕಾಶ ಸಿಕ್ಕಿಬಿಟ್ರೆ ಸಿದ್ದರಾಮಯ್ಯ ಸೇಫ್ ಅಂತ. ಅದು ಒಂದು ಪಾಸಿಬಿಲಿಟಿ. ಇನ್ನೊಂದು, 2.5 ವರ್ಷ ಆದ ನಂತರ ಅಥವಾ ಅದಾಗಿ ಕೆಲವು ದಿನಗಳ ನಂತರ ಮುಖ್ಯಮಂತ್ರಿಯ ಬದಲಾವಣೆ. ಎರಡರ ಪೈಕಿ ಒಂದು ಬೆಳವಣಿಗೆ ಆಗಬಹುದು ಅಂತ ಕನ್ಫರ್ಮೇಷನ್ ಈಗ ಕೋರ್ ಆಫ್ ಅಫೇರ್ಸ್ ಇದ್ದವರಿಗೆ ಗೊತ್ತಾಗಿದೆ. ಏಕಾಏಕಿ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿದ್ದರು. ಹಿಂದೆ ಒಂದು ಸಲ ಲಿಸ್ಟೇ ಕೊಟ್ಟುಬಿಟ್ಟಿದ್ವಿ ನಾವು ನಿಮಗೆ. ಇತ್ತೀಚಿನ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸಗಳು ಯಾವಾಗ, ಎಷ್ಟೆಷ್ಟು ದಿವಸ, ಯಾರ್ಯಾರನ್ನ ಭೇಟಿ ಮಾಡಿದ್ರು ಅಂತ. ನೆನ್ನೆ ದಿಲ್ಲಿಗೆ ಹೋದರು. ಇವತ್ತು ಸಂಜೆ 6 ಗಂಟೆ ಸುಮಾರಿಗೆ ವಾಪಸ್ ಬಂದಿದ್ದಾರೆ. ಒಂದು ಸಹಜವಾಗಿ ರಿಪೋರ್ಟರ್ಗಳ ಒಂದು ಕಣ್ಣು ಇಟ್ಕೊಂಡಿರ್ತಾರೆ, ಎಲ್ಲಿಗೆ ಹೋದರು, ಎಲ್ಲಿಗೆ ಬಂದರು ಅಂತ. ಅಂದರೆ ಎಲ್ಲಿಗೆ ಹೋದರು, ಎಲ್ಲಿಗೆ ಬಂದರು, ಯಾರನ್ನ ಭೇಟಿಯಾದರು ಎಲ್ಲವೂ ನಮಗೆ ಗೊತ್ತಾಗೇ ಬಿಡುತ್ತೆ ಅಂತಲ್ಲ. ಮೇಲ್ನೋಟಕ್ಕಂತೂ ಯಾವ ವರಿಷ್ಠರನ್ನು ಅವರು ಭೇಟಿಯಾದಂತೆ ಇಲ್ಲ. ಬಂದಮೇಲೆ ಹೇಳಿದ್ದಾರೆ ಅವರೇ, ಅಂಬಿಕಾ ಸೋನಿ ಅವರ ಪತಿ ತೀರ್ಕೊಂಡಿದ್ರು, ನಾನು ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೆ. ನೀವೇನಾರು ಹಕ್ಕಳಿ, ಅವ್ರನ್ನ ಭೇಟಿ ಇವ್ರನ್ನ ಭೇಟಿ ಅಂತ ನೀವು ಬೇಕಾದ ಹಕ್ಕಳಿ ಅಂತಂದ್ರು ಅವರು. ಅಷ್ಟು ಸ್ಪಷ್ಟೀಕರಣ ಅಂತೂ ಕೊಟ್ಟಿದ್ದಾರೆ. ಆದರೆ 11ನೇ ತಾರೀಕು ಮತ್ತೆ ಹೋಗ್ತಾ ಇದ್ದಾರೆ. ನವೆಂಬರ್ 11ಕ್ಕೆ ಮತ್ತೆ ಹೋಗ್ತಾ ಇದ್ದಾರೆ. 14ನೇ ತಾರೀಕು ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ದಿಲ್ಲಿಗೆ. 3 ದಿವಸ ಅಲ್ಲೇ ಇರ್ತಾರೆ. ನೋಡಿ, 11, 14 2 ಡೇಟ್ ಗಮನಿಸಿ ನೀವು. ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗಳ ಘೋಷಣೆ ಆಗಿದ್ದಾವೆ. 6ನೇ ತಾರೀಕು ಮೊದಲ ಸುತ್ತಿನ ಮತದಾನ. ಅಲ್ಲಿ ಫಸ್ಟ್ 121 ಕ್ಷೇತ್ರಗಳಿಗೆ ಮತದಾನ. 2ನೇ ಸುತ್ತಿನ ಮತದಾನ ನವೆಂಬರ್ 11ಕ್ಕೆ. ಅಂದರೆ ಹೈಕಮಾಂಡ್ ನಾಯಕರುಗಳ ಫ್ರೀ ಆಗುವ ದಿನ. ಅಂದರೆ ಈ ಚುನಾವಣೆಯಲ್ಲಿ ಫುಲ್ ಬ್ಯುಸಿ ಇದ್ದಾರೆ ಈಗ ಅವರು. ಅಲ್ಲಿಂದ ಸ್ವಲ್ಪ ಅವರಿಗೆ ಪುರಸತ್ತು ಯಾವತ್ತು ಸಿಗುತ್ತೋ ಆವತ್ತೇ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿರ್ತಾರೆ. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ನೀವೇ ಹೇಳಿ. ಆವತ್ತೇ ದಿಲ್ಲಿಲಿ ಇರ್ತಾರೆ. ಆಮೇಲೆ ಒಂದಷ್ಟು ಹೈಕಮಾಂಡ್ ನಾಯಕರುಗಳಿಗೆ ಲೆಕ್ಕಾಚಾರಗಳು ಅದು ಇದು ಇರ್ತವೆ. ರಿಸಲ್ಟ್ ಬರೋದು ನವೆಂಬರ್ 14ಕ್ಕೆ, ಮಕ್ಕಳ ದಿನಾಚರಣೆ ದಿವಸ ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟು. ಆವತ್ತೇ ಮುಖ್ಯಮಂತ್ರಿಗಳು ದಿಲ್ಲಿಲಿರ್ತಾರೆ. ಕಪಿಲ್ ಸಿಬ್ಬಲ್ರದ್ದು ಯಾವುದೋ ಒಂದು ಬುಕ್ ರಿಲೀಸ್ ಫಂಕ್ಷನ್ಗೆ ಹೋಗ್ತಿದ್ದಾರಂತೆ ಸಿದ್ದರಾಮಯ್ಯನವರು. ಆದರೆ 3 ದಿವಸಕ್ಕೆ ಹೋಗ್ತಾ ಇದ್ದಾರೆ. ನವೆಂಬರ್ 14, 15, 16 3 ದಿವಸಕ್ಕೆ. ನವೆಂಬರ್ 14 ಮಕ್ಕಳ ದಿನಾಚರಣೆ, ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಅವತ್ತು ಅದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಿದ್ದಾರೆ ಅನ್ನೋದು ಕೂಡ ರಿಜಾಯಿಂಡರ್ ಬರಬಹುದು. ಆದರೆ 2 ಡೇಟ್ಗಳು ಇಂಪಾರ್ಟೆಂಟು ಸರ್. 11ನೇ ತಾರೀಕು ಬಿಹಾರದ ಮತದಾನ ಮುಗಿಯುತ್ತೆ. 14ನೇ ತಾರೀಕು ಬಿಹಾರದ ರಿಸಲ್ಟ್ ಬರುತ್ತೆ. 11ನೇ ತಾರೀಕು ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ತಾರೆ. 14ನೇ ತಾರೀಕು ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಾರೆ. ಇವತ್ತು ದೆಹಲಿಯಿಂದ ವಾಪಸ್ ಬಂದ ಡಿ ಕೆ ಶಿವಕುಮಾರ್ ಅವರು ಏನಂದ್ರು ಕೇಳಿಸ್ಕೊಳ್ಳಿ ಒಮ್ಮೆ. ನಾನು ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು. ನಾ ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದ್ರು. ನನಗೂ ಅವ್ರಿಗೂ ಬಹಳ ಆತ್ಮೀಯತೆ. ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ AIC ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟರಿ. ಒಳ್ಳೆ ತಮ್ಮನ ಥರ ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದೆ. ಅಫಿಷಿಯಲ್ ಆಗಿ ಏನೋ ಕೆಲಸ ಇಲ್ಲ, ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಸರ್. ಹೈಕಮಾಂಡ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಾ ಅಂತ ಒಂದು ಚರ್ಚೆ ಏನ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಜನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಹೋಗಿದ್ದ ಕೆಲಸ ಅಷ್ಟು ಮಾತ್ರ ಹೇಳ್ತೇನೆ. ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ನೋಡಿ, ಪ್ರಶ್ನೆ ಕೇಳೋ ಪತ್ರಕರ್ತ ಒಗ್ಗರಣೆ ಹಾಕಿದ್ದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು 5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಹೈಕಮಾಂಡ್ ಒಪ್ಪುದ್ರೆ ಅಂತಂದ್ರು ಅಷ್ಟೇ. ಇಲ್ಲ ಅಂದರೆ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಡಿ ಕೆ ಶಿವಕುಮಾರ್ಗೆ ಅವ್ರು ಹೇಳ್ತಾರೆ.
ಹಂಗೆ ಹೇಳಿದ್ದಲ್ಲ ಅದು, ಒಗ್ಗರಣೆ ಹಾಕೋದು ಅಂತ ಇದಕ್ಕೆ ಅಂತಾರೆ. ಇರಲಿ, ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿ ನೀವು. ಜುಲೈ 10ನೇ ತಾರೀಕು ಟು ಬಿ ಪ್ರಿಸೈಸ್ ದಿಲ್ಲಿಯಲ್ಲಿ ಇಂಟರ್ವ್ಯೂ ಕೊಟ್ಟರು ಇಂಡಿಯಾ ಟುಡೇ ರಾಜದೀಪ್ ಸರ್ದೇಸಾಯಿ ಅವರಿಗೆ. ಇಡೀ ಚರ್ಚೆಯ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಡಿಫೈಯಂಟ್ ಆದರು. ಎಲ್ಲಿದು ಹಚ್ಚಿರಿ ಅಂತ ತಲೆ ತೆಗೆದು ನಿಂತರು ಅನ್ನುವ ಭಾವನೆ ಬಂದದ್ದು ಆ ಇಂಟರ್ವ್ಯೂನಲ್ಲಿ. ಅಲ್ಲಿ ತನಕ ನೀವು ಸೀನ್ ಆಫ್ ಅಫೇರ್ಸ್ ನೋಡಿದಾಗ ಒಂದು ಅಂದಾಜು ಬರುತ್ತೆ ಸಿದ್ದರಾಮಯ್ಯನವ್ರು ಹಂಗೆ ಯಾಕಾದರು ಅಂತ. ಮೊದಲನೇ ಅವಧಿ ಇತ್ತಲ್ಲ ಸಿದ್ದರಾಮಯ್ಯನವ್ರದ್ದು 2013ರಿಂದ 2018 ತನಕ, ಅವರು ಆಡಿದ್ದೆ ಆಟ, ಹೇಳಿದ್ದೆ ಮಾತು, ಅವರ ಮಾತಿಗೆ ಎದುರಾಡೋರು ಯಾರೂ ಇರಲಿಲ್ಲ. ಹಂಗೆ ಆಡಳಿತ ನಡೆಸ್ಕೊಂಡು ಹೋದರು. ಬಟ್ ಈ ಸಲ ಮುಖ್ಯಮಂತ್ರಿ ಆದಾಗಿನಿಂದ ಪ್ರತಿಯೊಂದಕ್ಕೂ ಹೈಕಮಾಂಡ್ ಅಡ್ಡಗಾಲು ಹಂಗಾಗ್ಬಿಟ್ಟಿದೆ ಅವ್ರಿಗೆ. ನೋಡೋವಷ್ಟು ನೋಡಿದ್ರು. ದಿಲ್ಲಿಲಿ ಒಂದು ಇಂಟರ್ವ್ಯೂ ಕೊಟ್ಟು ಜುಲೈ 10ನೇ ತಾರೀಕು, ಮುಂದಿನ ಅವಧಿಗೆ ನಾನೇ ಮುಖ್ಯಮಂತ್ರಿ, ಪವರ್ ಶೇರಿಂಗ್ನ ಅಗ್ರಿಮೆಂಟ್ ಏನೂ ಇಲ್ಲ, ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ಕೆಲವು ಶಾಸಕರು ಹೇಳ್ತಾ ಇದ್ದಾರೆ, ಅವ್ರ ಸಂಖ್ಯೆ ಕಡಿಮೆ ಇದೆ, 2028ರ ಎಲೆಕ್ಷನ್ಗೂ ನನ್ನದೇ ನೇತೃತ್ವ ಅಂದರು ಅವರು ಸಿದ್ದರಾಮಯ್ಯನವರು. ಅಲ್ಲಿಗೆ ಗಟ್ಟಿಯಾಗಿ ನಿಂತ್ಕೊಂಡ್ರಪ್ಪ ಫೈಟಿಂಗಿಗೆ ಅನ್ನಿಸ್ತಿತ್ತು. ಕೇಳಿಸ್ಕೊಳ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.